ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಓಕೆ, ಸೊ ಒನ್ ಟು ಒನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿರ್ತೀನಿ. ತುಂಬ ಜನರಿಗೆ ಅಂದರೆ ಗ್ರೂಪಲ್ಲಿ ಕ್ಲಾಸಸ್ ಜಾಯ್ನ್ ಆಗೋದು ಅಷ್ಟೊಂದು ಇಷ್ಟ ಇರಲ್ಲ. ಸೊ ಅವರಿಗೋಸ್ಕರ ಒನ್ ಟು ಒನ್ ಕ್ಲಾಸಸ್ ಅಂದರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ತುಂಬ ಜನರನ್ನು ತಗೊಳಕ್ಕೆ ಆಗಲ್ಲ. ಇಟ್ಸ್ ವರ್ತ್ ಟು ಜಾಯ್ನ್, ದಟ್ಸ್ ಟ್ರೂ. ಅದನ್ನು ಮಾತ್ರ ಹೇಳ್ತೀನಿ. ಯಾಕೆಂದರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆದರೆ ಸಕ್ಸಸ್ ಸ್ಟೋರಿ ಬರೋದಂತೂ ಗ್ಯಾರಂಟಿ. ಯಾಕೆ ನನ್ನ ಚಾನೆಲ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಎಷ್ಟೊಂದು ಸಕ್ಸಸ್ ಸ್ಟೋರಿ ಇದೆ ಅಂತ. ಸಮ್ಟೈಮ್ಸ್ ನಮ್ಮನ್ನು ನಾವು ಹೊಗಳ್ಕೋಬೇಕಾಗತ್ತೆ. ಓಕೆ, ಲೆಟ್ ಇಟ್ ಬಿ. ವಿಷಯಕ್ಕೆ ಬರೋಣ. ಇವತ್ತು ನಾನು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ನಾನು ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಮೆಡಿಟೇಷನ್ ಅಂದರೆ ಬ್ರಾಹ್ಮಿ ಮುಹೂರ್ತ ಮೆಡಿಟೇಷನ್ ಅಥವಾ ಡೈಲಿ ಮೆನಿಫೆಸ್ಟೇಷನ್ ಮೆಡಿಟೇಷನ್, ಇಟ್ಸ್ ಅ ನ್ಯೂ ಸಬ್ಜೆಕ್ಟ್. ಲಿಟ್ರಲಿ ನಾನು ಮಾಡ್ತಾ ಇದ್ದೆ ಮೊದಲು. ಅದಾದ ನಂತರ ಅದು ನನಗೆ ತುಂಬ 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 ಹೆಲ್ಪ್ ಆಯಿತು ನನ್ನ ಮೆನಿಫೆಸ್ಟೇಷನ್ಸ್ಗೆ. ಯಾಕೆ ಅಂತ ನಾನು ಅದನ್ನು ಡಿಟೇಲ್ ಆಗಿ ಹೇಳ್ತೀನಿ. ಯಾಕೆ ನೀವು ಇದನ್ನು ಜಾಯಿನ್ ಆಗಬೇಕು? ಇಟ್ಸ್ ಟೂ ಸ್ಮಾಲ್ ಅಮೌಂಟ್. ಟೂ ಸ್ಮಾಲ್ ಅಂದರೆ ಟೂ ಸ್ಮಾಲ್, ಓನ್ಲಿ 3 ಫಾರ್ 1 ಮಂತ್. ಓಕೆನಾ? ಯಾಕೆ ಅಷ್ಟು ಅಮೌಂಟನ್ನು ಇಟ್ಟಿದ್ದೀನಿ, ಫ್ರೀ ಮಾಡಿಲ್ಲ ಅಂದರೆ ನನ್ನ ಮೈಂಡಲ್ಲಿ ಒಂದು ಇದಿದೆ, ಫ್ರೀ ಮಾಡಿದರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದೊಂದು ನನ್ನ ತಲೆಯಲ್ಲಿದೆ. ಇಟ್ಸ್ ಮೈ ಅಸಂಪ್ಷನ್ ಆಲ್ಸೋ. ಓಕೆ, ಏನಂದರೆ ಈ ಮೆಡಿಟೇಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ನಾನು ಆಲ್ರೆಡಿ 2-3 ವಿಡಿಯೋ ಹಾಕಿದ್ದೀನಿ. ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ ಮೆಡಿಟೇಷನ್ ಬಗ್ಗೆ. ಯಾಕೆ ಈ ಮೆಡಿಟೇಷನ್ ಎಲ್ಲರೂ ಹೇಳ್ತಾರೆ ಧ್ಯಾನ ಅಂದ್ರೇನು, ಧ್ಯಾನ ಯಾಕೆ ನಾವು ಮಾಡಬೇಕು, ಯಾಕೆ ಅದು ಅಷ್ಟೊಂದು ಇಂಪಾರ್ಟೆನ್ಸ್, ಯಾಕೆ ಧ್ಯಾನದ ಮಹತ್ವವೇನು, ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ನನಗೆ ಸದ್ಗುರು ಅವರು ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ನಾನು ಅವರದ್ದು ವಿಡಿಯೋನ ಮೊದಲು ನೋಡ್ತಾ ಇದ್ದೆ. ಆವಾಗ ಅವರು ಹೇಳ್ತಾ ಇದ್ದರು, ಒಂದು ವ್ಯಕ್ತಿಯ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷ ಅವರು ಮೆಡಿಟೇಷನ್ ಮಾಡಬೇಕು ಅಂತ. ಇವಾಗ ನಿಮಗೆ 20 ವರ್ಷ ಆದರೆ 20 ನಿಮಿಷ, 30 ವರ್ಷ ಆದರೆ 30 ನಿಮಿಷ, ಆ ರೀತಿ ನಿಮ್ಮ ಏಜಿನ ಪ್ರಕಾರ ನೀವು ಮೆಡಿಟೇಷನ್ ಮಾಡಬೇಕು. ಅಂದರೆ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಓಕೆ, ನಾನು ಅಷ್ಟೆಲ್ಲ ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು 15 ನಿಮಿಷನಾದರೂ ಮಾಡಿ. ಸಿಂಪಲ್ಲಾಗಿ ಮೈಂಡ್ಫುಲ್ನೆಸ್ ಮೆಡಿಟೇಷನನ್ನು ನಾನು ಪ್ರಿಫರ್ ಮಾಡ್ತೀನಿ. ಬಟ್ ನಾನು ಈ ತಿಂಗಳಲ್ಲಿ ನಾನು ಮೆನಿಫೆಸ್ಟೇಷನ್ ಮೆಡಿಟೇಷನ್ ಅಂದರೆ ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಗೈಡೆಡ್ ಮೆನಿಫೆಸ್ಟೇಷನ್ ಮೆಡಿಟೇಷನ್ ಇರುತ್ತೆ. ನಾನು ಅದನ್ನು ಮಾಡಿಸ್ತಾ ಇದ್ದೀನಿ. ಓಕೆ, ನನಗೆ ತುಂಬ ಉಪಯೋಗ ಆಗಿತ್ತು, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಮೈಂಡ್ಫುಲ್ನೆಸ್ಸನ್ನೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಅಂದರೆ ನಾವು ಸೈಲೆನ್ಸು, ನಮ್ಮ ಉಸಿರಾಟವನ್ನು ಗಮನಿಸಬೇಕು ಅಂತ ನಾನು ಯಾವತ್ತೂ ಹೇಳ್ತೀನಿ. ಓಕೆನಾ? ಸೊ ಇನ್ನೊಂದು ವಿಷಯ ಅಂದರೆ, ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮಗೇನೆಲ್ಲ ಉಪಯೋಗ ಆಗುತ್ತೆ, ಮೆಡಿಟೇಷನನ್ನು ಯಾಕೆ ಮಾಡಬೇಕು? ಎಷ್ಟೊಂದು ಜನ ಅಂತಾರೆ. ಅಂದರೆ ನಾವು ಮೆಡಿಟೇಷನ್ ಮಾಡಬೇಕು ಅಂದರೆ, ಇಲ್ಲ ನನಗಿನ್ನೂ ಆ ವಯಸ್ಸಾಗಿಲ್ಲ ಅಂತ ಹೇಳ್ತಾರೆ. ನೋ, ನಾಟ್ ಎಟ್ ಆಲ್. 5 ವರ್ಷದ ಮಗುವಿನಿಂದ ಹಿಡಿದು, ಅಂದರೆ ಕೂತ್ಕೊಳ್ತಾರೆ ಅಂತ ಆದರೆ 5 ವರ್ಷದ ಮಗುವಿನಿಂದ ಹಿಡಿದು ನೀವು ಸಾಯೋವರೆಗೂ ಮಾಡ್ಬೋದು. ಅಂದರೆ ಎಷ್ಟು 100 ವರ್ಷ, 150 ವರ್ಷ, ಎಷ್ಟು ವರ್ಷ ಬದುಕ್ತಿರೋ ಅಷ್ಟು ವರ್ಷನೂ ಮಾಡ್ಬೋದು. 5 ವರ್ಷದ ಮಗುವಿನಿಂದ ಹಿಡಿದು ಮಾಡಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಇವಾಗ ನಮ್ಮ ದೇಶದಲ್ಲಿ ಅದನ್ನು ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿ ತಗೊಳ್ತಾ ಇಲ್ಲ. ಬಟ್ ಈ ಫಾರಿನ್ ಕಂಟ್ರಿಗಳಲ್ಲಿ ಮೆಡಿಟೇಷನಿಗೆ ಅಥವಾ ಓಂಕಾರ ಚಾಂಟಿಂಗಿಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಈ ಸ್ಟ್ರೆಸ್ಫುಲ್ ಆಗಿರೋ ಲೈಫು, ನಿಮ್ಮ ಮನಸ್ಸಿನಲ್ಲಿ 1000 ಥಾಟ್ಸನ್ನು ಒಟ್ಟು ಹಾಕ್ಕೊಂಡು ಬೇಕಾದ್ದು ಬೇಡದಿದ್ದೆಲ್ಲನೂ ತಲೆಯಲ್ಲಿ ತುಂಬಿಕೊಂಡು ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರಲ್ವ,
ಆ ಒಂದು ಸಮಸ್ಯೆಯನ್ನು ಪರಿಹಾರ, ನಿಮ್ಮ ತಲೆಯಲ್ಲಿರೋ ಓಡ್ತಾ ಇರೋ ಆ ಥಾಟ್ಸನ್ನು ಕಡಿವಾಣ ಹಾಕೋದಕ್ಕೆ ನೀವು ಸೈಲೆಂಟಾಗಿ ಕೂತ್ಕೊಳ್ಳೇಬೇಕು. ಅಥವಾ ನಿಮ್ಮ 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 ಜೀವನದಲ್ಲಿ ಇವಾಗ ನೀವು ಒಂದು 15 ನಿಮಿಷ ನೀವು ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಮೈಂಡ್ ಅನ್ನೋದು ಎಷ್ಟೊಂದು ಕಾಮ್ ಆಗಿರುತ್ತೆ ಅಂದರೆ ನೀವು ಅದನ್ನು ಮಾಡಿ ನೋಡಬೇಕು. ಎಷ್ಟೊಂದು ಜನ ಹೇಳ್ತಾರೆ ತಲೆನೋಯ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಸ್ಟ್ರೆಸ್ಸನ್ನು ತಡ್ಕೊಳಕ್ಕಾಗ್ತಾ ಇಲ್ಲ, ಏನು ಮಾಡಿದರೂ ತಲೆ ಬಿಸಿ, ಅರೆ ತಲೆನೋವು, ಅದು ಇದು ಎಲ್ಲನೂ ಹೇಳ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ಒಂದೇ ಪರಿಹಾರ ಅಂದರೆ ಮೆಡಿಟೇಷನ್. ನೀವು ನಿಮ್ಮನ್ನು ನೀವು ಕಂಡುಕೊಳ್ಳೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ವಿ ಆಲ್ ಆರ್ ಗಾಡ್. ನಾನು ಆಲ್ರೆಡಿ ಅದನ್ನು ಹೇಳಿದ್ದೀನಿ, ಯಾಕೆ ನಾವು ದೇವರು ಅದು ಇದು ಅಂತ, ಅದರದ್ದು ವೀಡಿಯೋಸ್ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಓಕೆ, ನಮ್ಮ ಒಂದು ಹೈಯರ್ ಸೆಲ್ಫ್, ನಮ್ಮ ಒಂದು ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ, ನಾವಿವಾಗ ಮಕ್ಕಳಾದರೆ ಅಪ್ಪ ಅಮ್ಮ ಇರ್ತಾರಲ್ವ, ಅದೇ ರೀತಿ ನಮಗೆ ಹೈಯರ್ ಸೆಲ್ಫ್, ನಮ್ಮ ತಂದೆ ತಾಯಿ, ಇವಾಗ ನೀವು ಏನು ದೇವರಂತ ಪೂಜೆ ಮಾಡ್ತಿರೋ ಅವರು ನಮ್ಮ ಹೈಯರ್ ಸೆಲ್ಫ್. ಓಕೆನಾ? ಅವರು ಏನು ಮಾಡ್ತಾರೆ, ನಮ್ಮನ್ನು ಈ ಒಂದು ಪ್ರಪಂಚಕ್ಕೆ, ಈ ಒಂದು ಮಾನವ ಜನ್ಮಕ್ಕೆ ನಾವಿಲ್ಲಿ ಯಾಕೆ ಬಂದಿದ್ದಂದರೆ ಇಲ್ಲಿ ನಾವು ಎಂಜಾಯ್ ಮಾಡೋದಕ್ಕೆ, ಈ ಒಂದು ಪರಿಸರವನ್ನು, ಇದೊಂದು ನಮಗೆ ಇದು ಹೇಗಿದೆ ಅಂತ ನಾವು ನೋಡೋಕ್ಕೆ ಬಂದಿದ್ದು. ನಾವಿಲ್ಲಿ ಕಷ್ಟಪಡೋದಕ್ಕೆ ಬಂದಿದ್ದಲ್ಲ, ನಾವು ಇದನ್ನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದು. ನಾವಿಲ್ಲಿ ಇದನ್ನು, ಈ ಒಂದು ಫೀಲಿಂಗ್ ಹೇಗಿರುತ್ತೆ, ಈ ರೀತಿ ನಾವು ಅನುಭವವನ್ನು ಪಡೆಯೋಕ್ಕೆ ಬಂದಿರೋದು. ನಾವೇನು ಮಾಡ್ತೀವಿ, ಇಲ್ಲಿ ನಾವೇ ಹುಟ್ಟಾಕೊಂಡಿರೋ ಪ್ರಾಬ್ಲಮ್ಸ್ ಒಳಗಡೆ ಮುಳುಗಿ ಹೋಗಿರ್ತೀವಿ. ಸೊ ಆದ್ದರಿಂದ ಈ ಮೆಡಿಟೇಷನ್ ಅನ್ನೋದು ಏನಾಗುತ್ತೆ, ನಮ್ಮ ಹೈಯರ್ ಸೆಲ್ಫ್, ಇವಾಗ ನೀವು ಫುಲ್ ಡೇ ಬಡ 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 ಪಕ 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 ಮಾತಾಡ್ತಾನೆ ಇರ್ತೀರ, ದೇರ್ ಈಸ್ ನೋ ಚಾನ್ಸ್. ನಮಗೆ ಒಂದು ಗೈಡೆನ್ಸ್ ಸಿಸ್ಟಮ್ ಇದೆ, ನಮ್ಮ ಒಂದು ಸೋಲ್, ನಮಗೆ ಒಂದು ಪರ್ಸ್ನಲ್ ಗೈಡೆನ್ಸ್ ಸಿಸ್ಟಮ್ ಇರುತ್ತೆ. ಇವಾಗ ನಾವಿವಾಗ ಸೈಲೆನ್ಸಾಗಿ ಕೂತ್ಕೊಂಡಾಗ ಏನಾಗುತ್ತೆ, ಆ ಗೈಡೆನ್ಸ್ ಸಿಸ್ಟಮ್ ಅದು ನಮಗೆ ಆಬ್ವಿಯಸ್ಲಿ 24/7 ನಮಗೆ ಗೈಡೆನ್ಸ್ ಕೊಡ್ತಾ ಇರುತ್ತೆ. ಬಟ್ ನಾವು ಕೇಳೋಕ್ಕೆ ತಯಾರಾಗಿರಲ್ಲ. ಇವಾಗ ನೀವು ಒಂದು 15 ನಿಮಿಷನೋ 20 ನಿಮಿಷನೋ ಏನೋ ಕೂತ್ಕೊಂಡಾಗ ಏನಾಗುತ್ತೆ, ನೀವು ಅಲ್ಲಿಂದ ಬರೋ ಒಂದು ಗೈಡೆನ್ಸ್ ಸಿಸ್ಟಮನ್ನು ನೀವು ತಗೊಳ್ಬೋದು. ಆ ಗೈಡೆನ್ಸನ್ನು ಫಾಲೋ ಮಾಡಿದರೆ ನೀವು ಏನು ಗುರಿ ಇಟ್ಕೊಂಡಿದ್ದೀರಾ, ನೀವು ಯಾಕೆ ಬಂದಿದ್ದೀರಾ, ಅದು ಎಲ್ಲನೂ ಗೊತ್ತಾಗುತ್ತೆ. ಪ್ರತಿ ಒಂದಕ್ಕೂ ಆನ್ಸರ್ ಇರುತ್ತೆ. ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತೀರಲ್ವ ಲೈಫಲ್ಲಿ, ಅದು ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಅಲ್ಲಿ ಗೋಲನ್ನು ಇಟ್ಕೊಂಡಿರ್ತೀರ, ಆ ಗೋಲ್ವರೆಗೆ ಹೋಗೋ ದಾರಿಯನ್ನು ನೀವು ಸುಲಭವಾಗಿ, ಆ ಒಂದು ಮ್ಯಾಪ್ ಇರುತ್ತಲ್ವ, ಇವಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ಈಸಿಯಾಗಿ ಹೋಗ್ತೀವಲ್ಲ, ಅದೇ ರೀತಿ ನಾವು ಈ ರೀತಿ ಮೆಡಿಟೇಷನ್ ಮಾಡ್ತಾ ಗೈಡೆನ್ಸ್ ಸಿಕ್ಕಿದಾಗ ಏನಾಗುತ್ತೆ, ಅದನ್ನು ಫಾಲೋ ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ನೀವು ಈಸಿಯಾಗಿ ಹೋಗ್ತೀರಾ, ನೀವು ಆರಾಮಾಗಿ ಹೋಗಿ ನಿಮ್ಮ ಡೆಸ್ಟಿನೇಷನನ್ನು ತಲುಪ್ತೀರಾ. ಇದಕ್ಕೆಲ್ಲದಕ್ಕೂ ನೀವು ಸೈಲೆಂಟಾಗಿ ಕೂತ್ಕೊಳ್ಳೇಬೇಕು, ಅದರ್ವೈಸ್ ಸಾಧ್ಯನೇ ಇಲ್ಲ. ನೀವು ಜಸ್ಟ್ ಮೊಬೈಲ್ ಹಿಡ್ಕೊಂಡು 2-3 ತಾಸು ಕೂತ್ಕೊತೀರ, ಸೈಲೆಂಟಾಗಿ ಕೂತ್ಕೊಳ್ಳೋಕೆ ಏನು ತೊಂದರೆ? ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಯಾಕೆ ಪ್ರಿಫರೆನ್ಸ್ ತುಂಬ ಇಂಪಾರ್ಟೆಂಟ್, ಅದರದ್ದು ವ್ಯಾಲ್ಯೂಸ್ ಜಾಸ್ತಿ. ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರೀತಾರೆ, 3:30, 5:30ವರೆಗೆ ಏನಿದೆ ಒಂದು ಆ ಟೈಮು 45 ಮಿನಿಟ್ಸು ಡೈಲಿ ಚೇಂಜಸ್ ಇರುತ್ತೆ. ಆನ್ ಎವ್ರೇಜ್ ಒಂದು 4:40 to 5:30 ಅಂತ ಇದೆ. ಓಕೆ, ಆ ಟೈಮ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಆ್ಯಕ್ಚುಲಿ ನಾನೇನು ಮಾಡ್ತಾಯಿದ್ದೆ, 3:30ಇಂದ ಮೆಡಿಟೇಷನ್ ಮಾಡ್ತಾಯಿದ್ದೆ. 2 hours, 2.5 hours ಮಾಡ್ತಾಯಿದ್ದೆ. ಅಷ್ಟೆಲ್ಲ ಮಾಡಬೇಕು ಅಂತ ನಾನೇನು ಹೇಳಲ್ಲ. ಓಕೆನಾ, ನನಗಿಷ್ಟ ಇತ್ತು, ನಾನು ಮಾಡ್ತಾಯಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ,
ಅಷ್ಟೆಲ್ಲ ಹೊತ್ಬೇಡ. ಅಟ್ಲೀಸ್ಟ್ ನಾನು ಮಾಡಿಸ್ತೀನಿ, ಡೈಲಿ 1 ಅವರ್ ಮೆಡಿಟೇಷನ್ ಮಾಡಿಸ್ತೀನಿ. ಡೈಲಿ 1 ಅವರ್ ಇರುತ್ತೆ, ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಬನ್ನಿ, ಜಾಯ್ನ್ ಆಗಿ. ನಿಮಗೆ ಒಂದು ಬರ್ನಿಂಗ್ ಇರಬೇಕು. ಇಲ್ಲಪ್ಪ, ನಾನು ನನ್ನ ಲೈಫನ್ನು ಚೇಂಜ್ ಮಾಡ್ಕೋಬೇಕು, ನನ್ನ ಈ ಒಂದು ಸಿಚುವೇಶನ್, ನಾನು ಇವಾಗ ಏನು ಅನುಭವಿಸ್ತಾ ಇದ್ದೀನಿ ಆ ಸಿಚುವೇಶನ್ ಚೇಂಜ್ ಆಗಬೇಕು ಅಂದರೆ ಯು ಶುಡ್ ಟೇಕ್ ಅ ಡಿಸಿಷನ್. ನೀವು ತಗೊಳ್ಳೇಬೇಕು, ಆ್ಯಕ್ಷನನ್ನು ತಗೊಳ್ಳೇಬೇಕು, ಬೆಳಿಗ್ಗೆ ಏಳಲೇಬೇಕು. ಒಂದು ನೀವು ಆ ರೀತಿ ಇವಾಗ ಒಂದು ನನಗಿದೆಯಪ್ಪ, ನನಗಿಷ್ಟು ಗೋಲ್ ಇದೆ, ನಾನು ಆ ಗೋಲ್ ರೀಚ್ ಆಗಬೇಕು ಅಂದರೆ ನಾನು ಇಷ್ಟು ಆ್ಯಕ್ಷನನ್ನು ತಗೋಬೇಕು ಅಂತ ನಿಮಗಿರಬೇಕು. ಆ ಆ್ಯಕ್ಷನ್ ತಗೊಂಡಾಗ ನೀವು ಗೋಲನ್ನು ಈಸಿಯಾಗಿ ರೀಚ್ ಆಗಿರ್ತೀರ. ಯಾವ ರೀತಿ ಅಬ್ದುಲ್ ಕಲಾಂ ಅವರು ಕನಸು ಕಾಣಿರಿ ಅಂತ ಹೇಳಿದ್ದಾರೆ, ನಾವು ಅಷ್ಟನ್ನೇ ತಗೊಂಡಿದ್ದೀವಿ. ಅವ್ರು ಮುಂದೆ ಕಂಟಿನ್ಯೂ ಮಾಡಿದ್ದಾರೆ ಆ ಸೆಂಟೆನ್ಸನ್ನು, ಕನಸು ಕಾಣಿರಿ, ಆ ಕನಸು ನನಸಾಗೋವರೆಗೂ ನಿದ್ದೆ ಮಾಡಬೇಡಿ ಅಂತ. ಅಂದರೆ ನಿಮ್ಮ ಒಂದು ಕನಸು ಅನ್ನೋದು ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು, ಅಷ್ಟೊಂದು ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಒಂದು ಗೋಲ್ ಅನ್ನೋದು. ನಾವು ಆರಾಮಾಗಿ ಹೊದ್ಕೊಂಡು 7 ಗಂಟೆ 8 ಗಂಟೆ ನಿದ್ದೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಮನುಷ್ಯನಿಗೆ 5 ತಾಸು ನಿದ್ದೆ ಸಾಕಾಗುತ್ತೆ, ದ್ಯಾಟ್ಸ್ ಮೋರ್ ದ್ಯಾನ್ ಇನಫ್. ಓಕೆ, ಅದಕ್ಕಿಂತ ಜಾಸ್ತಿ ನನಗೆ ಇಲ್ಲೂ ಒಂದು ಸದ್ಗುರು ಕೋಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿದ್ದೆ ಅನ್ನೋದು ಒಂದು ರೀತಿ ಸಾವು ಥರ. ನೀವು ಸಾಯೋಕ್ಕೆ ಜಾಸ್ತಿ ಇಷ್ಟಪಡ್ತೀರಾ ಅಂತ ಅವ್ರು ಹೇಳ್ತಾರೆ. 4 ತಾಸು ನಿದ್ದೆ ಬೇಡಪ್ಪ, ಒಂದು 5 ತಾಸು ಇಟ್ಕೊಳ್ಳಿ, ಸಾಕು, ಅಷ್ಟು ಸಾಕು, ಏನೂ ಆಗಲ್ಲ. ಓಕೆ, ಸೊ ಮೆಡಿಟೇಷನ್ 1 ಅವರ್ ಇರುತ್ತೆ, ಬೆಳಿಗ್ಗೆ ಇರುತ್ತೆ. ನೀವು ಝೂಮ್ ಮೀಟಿಂಗಲ್ಲಿರುತ್ತೆ. ಆ್ಯಸ್ ಯೂಶ್ವಲ್ ನಾನು ಯಾವತ್ತೂ ಝೂಮ್ ಮೀಟಿಂಗಲ್ಲೇ ತಗೊತೀನಿ. ನೀವು ಪೇ ಮಾಡಿಬಿಟ್ಟು ನನಗೆ ರಿಸಿಟನ್ನು ಸೆಂಡ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಖಂಡಿತವಾಗಿಯೂ ಇಟ್ಸ್ ವರ್ತ್ ಟು ಜಾಯಿನ್. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಷ್ಟು ಬೇಗ ಎದ್ದಾಗ ಏನಾಗುತ್ತೆ, ವಾತಾವರಣ ತುಂಬ ಪ್ರಶಾಂತವಾಗಿರುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ತುಂಬ ಖುಷಿಯಾಗತ್ತೆ, ತುಂಬ ಅಮೇಝಿಂಗ್ ಆಗುತ್ತೆ. ಯಾವುದೇ ರೀತಿ ಹರಿಬರಿ ಇರಲ್ಲ, ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಹಾಗೆ ಹೀಗೆ ಏನೂ ಇರಲ್ಲ. ನಿಮ್ಮದೇ ಆದ ಓನ್ ಟೈಮ್ ಇರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ನಿಮಗೂ 5 ಹೇಳಿದ್ದೀನಿ ಅಂದರೆ ನಾನು 4:15 ಎದ್ದಿರ್ತೀನಿ. ನಾನು ಮೊದಲೇ ಅಂದರೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿರ್ತೀನಿ. ಸೊ ಎಸ್, ಇಟ್ಸ್ ಟೈಮ್ ಟು ವೇಕ್ ಅಪ್. ಡೋಂಟ್ ಸ್ಲೀಪ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಇಟ್ಸ್ ಟೈಮ್ ಟು ವೇಕ್ ಅಪ್. ಬನ್ನಿ, ಜಾಯ್ನ್ ಆಗಿ ಮೆಡಿಟೇಷನ್ ಮಾಡೋಣ. ಯಾಕೆಂದರೆ ಇದು ಸುಂದರವಾದ ಜೀವನ ನಾವು ಕ್ರಿಯೇಟ್ ಮಾಡೋಣ, ನಮ್ಮ ಲೈಫನ್ನು ಕ್ರಿಯೇಟ್ ಮಾಡೋಣ. ಬನ್ನಿ, ಜಾಯ್ನ್ ಆಗಿ. ಎಸ್, ಬಾಯ್ ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು. ಬಾಯ್. ಲವ್ ಯು ಆಲ್.